ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಆಗಿರುವಂತಹ ದಿವ್ಯಾ ವಸಂತ ಅವರನ್ನು ಇದೀಗ ಪೊಲೀಸಿನವರು ಹುಡುಕ್ತಾ ಇದ್ದಾರೆ. ಹಣಕ್ಕಾಗಿ ಬೇಡಿಕೆ ಇಟ್ಟಂತಹ ಆರೋಪವನ್ನು ಹೊತ್ತುಕೊಂಡಿರುವಂತಹ ದಿವ್ಯಾ ವಸಂತ ಅವರ ಹುಡುಕಾಟದಲ್ಲಿ ಪೊಲೀಸಿನವರು ಇದ್ದಾರೆ. ದಿವ್ಯಾ ವಸಂತ ಯಾರೀ ದಿವ್ಯಾ ವಸಂತ ಅನ್ನೋದನ್ನು ನೋಡೋದಾದರೆ, ಖಾಸಗಿ ಸುದ್ದಿವಾಹಿನಿಯಲ್ಲಿ ಈ ಮುಂಚೆ ಕೆಲಸವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ನ್ಯೂಸನ್ನು ಪ್ರೆಸೆಂಟ್ ಮಾಡುವ ಸಮಯದಲ್ಲಿ ಸ್ಯಾಂಡಲ್ವುಡ್ನ ನಟಿ ಅಂದರೆ ಅಮೂಲ್ಯ ಅವರ ಪ್ರೆಗ್ನೆನ್ಸಿ ನ್ಯೂಸನ್ನು ಪ್ರೆಸೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಈಕೆಯ ಬಾಯಿಂದ ಬಂದಂತಹ ಒಂದು ಮಾತು ಆಕೆಯನ್ನು ಇಲ್ಲಿಯವರೆಗೆ ಅಂದರೆ ಫೇಮಸ್ನ ಉತ್ತುಂಗಕ್ಕೆ ಕರೆದುಕೊಂಡು ಬಂದು ನಿಲ್ಲಿಸಿತ್ತು ಅಂದರೂ ತಪ್ಪಾಗಲ್ಲ. ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಅಂತ ಆ ನ್ಯೂಸನ್ನು ಓದುವ ಮೂಲಕ ದಿವ್ಯಾ ವಸಂತ ಟ್ರೋಲಿಗರ ಕಣ್ಣಿಗೆ ಬೀಳ್ತಾರೆ. ಯಾವಾಗ ಟ್ರೋಲಿಗರ ಕಣ್ಣಿಗೆ ದಿವ್ಯಾ ವಸಂತ ಬೀಳ್ತಾರೋ ಅವರ ಆ ಡೈಲಾಗನ್ನು, ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಎನ್ನುವ ಒಂದು ಡೈಲಾಗನ್ನು ಇಟ್ಕೊಂಡು ಟ್ರೋಲರ್ಸ್ಗಳು ನಾನಾ ರೀತಿಯ ತರಹೇವಾರಿ ಟ್ರೋಲ್ಗಳನ್ನು ಮಾಡುವುದರ ಮೂಲಕ ಈಕೆಯನ್ನು ರಾತ್ರಿ ಕಳೆದು ಬೆಳಗ್ಗೆ ಆಗುವ ಅಷ್ಟೊತ್ತಿಗೆ ಈಕೆಯನ್ನು ಫೇಮಸ್ ಮಾಡಿಬಿಟ್ಟಿರ್ತಾರೆ ಟ್ರೋಲರ್ಗಳು. ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಒಂದನ್ನ ತಂದಿದ್ದೀವಿ. ಇದೇ ಫೇಮಸ್ ಅನ್ನ, ಇದೇ ನೇಮ್ ಅಂಡ್ ಫೇಮ್ ಅನ್ನ ಉಪಯೋಗಿಸಿಕೊಂಡಂತಹ ದಿವ್ಯಾ ವಸಂತ ಒಂದಷ್ಟು ದಿನಗಳ ಬಳಿಕ ಮನರಂಜನಾ ವಾಹಿನಿಯಲ್ಲಿ ಒಂದಷ್ಟು ಕಾಮಿಡಿ ಸ್ಕಿಟ್ಗಳನ್ನು ಮಾಡುವಂತಹ ಪ್ರೋಗ್ರಾಮ್ಗಳಲ್ಲೂ ಸಹ ಭಾಗವಹಿಸಿ ಅಲ್ಲಿ ಇದ್ದಂತಹ ಕನ್ನಡದ ಸಾಕಷ್ಟು ಜನ ಹಿರಿಯ ಹಾಸ್ಯ ಕಲಾವಿದರ ಗಮನವನ್ನು ಸೆಳೀತಾರೆ. ಈಕೆಯ ನಟನೆಗೆ ಇಡೀ ರಾಜ್ಯ ಬೇಷ್ ಅಂತ ಹೇಳಿರುತ್ತೆ. ಎಷ್ಟೋ ಜನ ಈಕೆಯ ನಟನೆಯನ್ನು ಮೆಚ್ಚಿಕೊಂಡು ಓಕೆ, ಇದರಲ್ಲೇ ದಿವ್ಯಾ ವಸಂತ ಮುಂದುವರಿಯಬಹುದು, ಒಂದೊಳ್ಳೆ ಕಾಮಿಡಿ ಟೈಮಿಂಗ್ ಇದೆ ಅಂತ ಕೂಡ ಅಂದುಕೊಂಡಿರುತ್ತೆ. ಹೀಗೆ ಒಂದು ಕಡೆ ಸುದ್ದಿವಾಹಿನಿ, ಮತ್ತೊಂದು ಕಡೆ ಮನರಂಜನಾ ವಾಹಿನಿ. ಸುದ್ದಿವಾಹಿನಿಯಲ್ಲಿ ಪತ್ರಕರ್ತೆಯ ಕೆಲಸ, ಮನರಂಜನಾ ವಾಹಿನಿಯಲ್ಲಿ ನಟನೆಯ ಕೆಲಸ, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ರೀತಿಯ ರೀಲ್ಸ್ಗಳು, ರ್ಯಾಪ್ ಸಾಂಗ್ಸ್ಗಳು, ಅದರ ಜೊತೆಗೆ ವ್ಲಾಗ್ಗಳು, ಸ್ಕಿಟ್ಗಳು, ಹೀಗೆ ಸಾಕಷ್ಟು ತನ್ನನ್ನು ತಾನು ಈ ನಟನಾ ಬದುಕಿಗೆ ಒಗ್ಗಿಸಿಕೊಳ್ಳುವುದರ ಮೂಲಕ ಸಾಕಷ್ಟು ಮನೆ ಮಾತಾಗಿರ್ತಾರೆ. ಇವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇರುತ್ತೆ. ಟ್ರೋಲ್ಗಳ ರೂಪದಲ್ಲಿ, ಅವರ ನಟನೆಯ ಇಷ್ಟಪಡುವ ರೂಪದಲ್ಲಿ. ಇರೋ ಒಂದ್ ದೀಪನೇ ನಿನ್ ಕೈಯಿಂದ ಹಚ್ಚಕ್ಕಾಗ್ತಾ ಇಲ್ಲ, ಇನ್ ನಾಲ್ಕು ದೀಪ ಬೇರೆ ಹಚ್ತೀಯಾ? ಹೀಗೆ ಟ್ರೋಲ್ ಆಗಿ ಫೇಮಸ್ ಆದಂತಹ ದಿವ್ಯಾ ವಸಂತ ಇದೀಗ ಇಂದಿರಾನಗರದ 100 ಫೀಟ್ ರೋಡ್ ಏನಿದೆ, ಆ 100 ಫೀಟ್ ರೋಡ್ನ 15ನೇ ಕ್ರಾಸ್ನಲ್ಲಿ ಟ್ರೀ ಸ್ಪಾ ಆ್ಯಂಡ್ ಬ್ಯೂಟಿ ಅಂತ ಒಂದು ಸಲೂನ್ ಇದೆ. ಆ ಸಲೂನ್ನ ಮಾಲೀಕನಿಗೆ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಂತಹ ಕೇಸ್ನಲ್ಲಿ ಪೊಲೀಸರು ಈಕೆಯನ್ನು ಇವಾಗ ಹುಡುಕ್ತಾ ಇದ್ದಾರೆ. ಏನಾಯಿತು ಈ ಕೇಸು? ಈ ಕೇಸ್ನಲ್ಲಿ ದಿವ್ಯಾ ವಸಂತ ಹೆಸರು ಬಂದಿದ್ದೇಕೆ? ಈ ಕೇಸ್ಗೂ ದಿವ್ಯಾ ವಸಂತಗೂ ಏನು ಸಂಬಂಧ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಆ ಪೀಪಲ್ ಟ್ರೀ ಅಂತ ಏನು ನಾನು ಸ್ಪಾ ಹೇಳಿದೆ, ಆ ಸ್ಪಾಗೆ ಇವರೇ ಈ ಗ್ಯಾಂಗ್ನ ಒಂದಷ್ಟು ಜನ ಸದಸ್ಯರು. ಯಾರಪ್ಪ ಆ ಗ್ಯಾಂಗ್ನ ಒಂದಷ್ಟು ಜನ ಸದಸ್ಯರು ಅಂತಂದರೆ, ದಿವ್ಯಾ ವಸಂತ್, ಸಂದೇಶ್, ಆಕಾಶ್, ವೆಂಕಟೇಶ್, ಈ ಎಲ್ಲರೂ ಸೇರಿ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು, ಒಂದು ಗ್ಯಾಂಗನ್ನು ಕ್ರಿಯೇಟ್ ಮಾಡಿಕೊಂಡು ಆ ಸ್ಪಾಗೆ ಉತ್ತರ ಭಾರತ ಮೂಲದ ಒಬ್ಬ ಹುಡುಗಿಯನ್ನು ಇವರೇ ಕೆಲಸಕ್ಕೆ ಸೇರಿಸಿದ್ದಾರೆ ಅಂತ ಹೇಳಲಾಗಿದೆ. ಇವರು ಕೆಲಸಕ್ಕೆ ಸೇರಿಸಿದ ಅಂದರೆ ಕಳೆದ ತಿಂಗಳು 21ನೇ ತಾರೀಕು ಆಕೆಯನ್ನು ಅಲ್ಲಿ ಕೆಲಸಕ್ಕೆ ಸೇರಿಸಲಾಗುತ್ತೆ. ಆಕೆ ಕೆಲಸಕ್ಕೆ ಸೇರಿದ 4 ರಿಂದ 5 ದಿನಗಳ ಅಂತರದಲ್ಲಿ ಆಕೆಯನ್ನು ಕೆಲಸಕ್ಕೆ ಸೇರಿಸಿದ ತಂಡದ ಒಬ್ಬ ಸದಸ್ಯ ಅಂದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ದಿವ್ಯಾ ವಸಂತ ಅವರ ಸಹೋದರ ಸಂದೇಶ್ ಅಲ್ಲಿಗೆ ಮಸಾಜ್ ಮಾಡಿಸಿಕೊಳ್ಳೋದಕ್ಕೆ ಹೋಗ್ತಾರೆ. ಮಸಾಜ್ ಮಾಡಿಸಿಕೊಳ್ಳೋದಕ್ಕೆ ಹೋದಾಗ ನನಗೆ ಮಸಾಜ್ ಬೇಕು, ಯಾವುದಾದ್ರೂ ಉತ್ತರ ಭಾರತ ಮೂಲದ ಹುಡುಗಿ ಇದ್ದರೆ ನನಗೆ ರೆಫರ್ ಮಾಡಿ ಅಂತ ಕೇಳಿದಾಗ, ಕಳೆದ 1 ವಾರದ ಹಿಂದೆ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದಂತಹ ಆ ಹುಡುಗಿಯನ್ನೇ ಆ ಸಲೂನ್ನ ಮಾಲೀಕ ಮಸಾಜ್ ಮಾಡೋದಕ್ಕೆ ಅಂದರೆ ಸರ್ವಿಸ್ ನೀಡೋದಕ್ಕೆ ಕಳಿಸ್ತಾರೆ. ಆ ಮಸಾಜನ್ನು ಮಾಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಸಪರೇಟಾಗಿ ರೂಮ್ಗೆ ಏನು ಹೋಗಿ ಮಸಾಜ್ ಮಾಡಿಸ್ಕೊಳ್ತಾ ಇರ್ತಾರೆ. ಆಗ ಈ ಇಬ್ಬರು, ಆ ಹುಡುಗಿ ಹಾಗೂ ಆ ವಿಡಿಯೋದಲ್ಲಿರುವಂತಹ ಏನು ದಿವ್ಯಾ ವಸಂತ ಅವರ ಸಹೋದರ ಅಂತ ಹೇಳಲಾಗ್ತಾ ಇದೆ, ಇನ್ನೂ ಕೂಡ ಕನ್ಫರ್ಮ್ ಇಲ್ಲ, ಅವರು ಕೂಡ ಇಬ್ಬರು ನಗ್ನವಾಗಿ ಅಲ್ಲಿ ಒಂದಷ್ಟು ವಿಡಿಯೋಗಳನ್ನು ಮಾಡಿಕೊಳ್ಳುವ ಮೂಲಕ, ಮಸಾಜ್ಗಳನ್ನು ಮಾಡಿಸಿಕೊಳ್ಳುವ ಮೂಲಕ ಅಲ್ಲಿಂದ ಮಸಾಜ್ ಮಾಡಿಸ್ಕೊಂಡು ಹೊರಡ್ತಾರೆ. ಇದಾದ ಕೆಲವು ದಿನಗಳ ಬಳಿಕ ರಾಜ್ ನ್ಯೂಸ್ನ CEO ಅಂತ ಹೇಳಿಕೊಳ್ಳುವಂತಹ ವೆಂಕಟೇಶ್ ರಾಜ್ ನ್ಯೂಸ್ನ ಲೋಗೋ,
ಒಂದು ID ಕಾರ್ಡ್ ಹಾಗೂ ಕ್ಯಾಮ್ರಾ ಸಮೇತ ಒಂದು 3 ಜನರ ತಂಡವನ್ನು ಆ ಸಲೂನ್ಗೆ ಕಳಿಸ್ತಾನೆ. ಯಾವಾಗ ಆ ಸಲೂನ್ಗೆ ಆ 3 ಜನರ ತಂಡ ಹೋಗುತ್ತೋ ಆ ಸಲೂನ್ನ ಮಾಲೀಕ ಆಗಿರುವಂತಹ ಶಿವಕುಮಾರ್ ಸಿಕ್ಕಾಬಟ್ಟೆ ಗಾಬರಿ ಆಗ್ತಾರೆ. ಏನಿದು ಎಲ್ಲ ನನ್ನ ಸಲೂನಿಗೆ ಮೀಡಿಯಾದವ್ರು ಬರ್ತಾ ಇದ್ದಾರೆ, ಮೈಕ್ ಬರ್ತಾ ಇದೆ, ಕ್ಯಾಮ್ರಾ ಬರ್ತಾ ಇದೆ, ಒಂದು 3 ಜನ ಬರ್ತಾ ಇದ್ದಾರೆ, ಏನಾಯಿತು ಅಂತ ಗಾಬರಿ ಆಗುವಂತಹ ಸಂದರ್ಭದಲ್ಲೇ ನಮ್ಮ ಚಾನಲ್ನ CEO ಆದಂಥ ವೆಂಕಟೇಶ್ ಅವರು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಲ್ಲಿಗೆ ಬಂದಂತಹ ಒಬ್ಬಳು ರಿಪೋರ್ಟರ್ ಅವಳ ಫೋನಿಂದಾನೇ ಫೋನ್ ಮಾಡಿ ವೆಂಕಟೇಶ್ ಅವರಿಗೆ ಫೋನ್ ಮಾಡಿ ಕೊಡ್ತಾಳೆ ಆ ಸ್ಪಾದ ಓನರ್ಗೆ. ಆಗ ಆ ಸ್ಪಾದ ಓನರ್ ಏನು ರಾಜ್ ನ್ಯೂಸ್ನ CEO ಅಂತ ಹೇಳಿಕೊಂಡು ಫೋನಿನಲ್ಲಿ ಮಾತನಾಡ್ತಾ ಇದ್ದ ವೆಂಕಟೇಶ್ ಎನ್ನುವ ವ್ಯಕ್ತಿ, ಆ ವ್ಯಕ್ತಿಯ ಜೊತೆಗೆ ಮಾತನಾಡಿದಾಗ ಈ ತರಹದ ಒಂದು ಸುದ್ದಿ ಬಂದಿದೆ, ಈ ತರಹದ ಒಂದಷ್ಟು ಇದು ಬಂದಿದೆ, ಏನು ಹೇಳ್ತೀಯಪ್ಪ ಇದಕ್ಕೆ ಅಂತ ಕೇಳಿದಾಗ, ಸರ್ ನಮ್ಮ ಸಲೂನ್ನಲ್ಲಿ ಆ ತರಹದ ಯಾವುದೇ ವೇಶ್ಯಾವಾಟಿಕೆ ಕೆಲಸಗಳು ನಡೀತಾ ಇಲ್ಲ, ನಾವು ಬರೀ ಸ್ಪಾ ಮಾತ್ರ ನಡೆಸ್ತಾ ಇದ್ದೀವಿ, ನಿಮ್ಗೆ ಯಾರೋ ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತ ಫೋನಲ್ಲಿ ಮಾತನಾಡ್ತಾನೆ. ಅದೇ ಸಂದರ್ಭಕ್ಕೆ ಸರಿಯಾಗಿ ನಾನು ನಿನಗೆ ಒಂದು ವಿಡಿಯೋವನ್ನು ಕಳಿಸ್ತೀನಿ, ಅದನ್ನು ನೀನು ನೋಡು, ಮತ್ತೆ ಪುನಃ ಕಾಲ್ ಮಾಡ್ತೀನಿ ಅಂತ ಅಲ್ಲಿ ಬಂದಿದ್ದಂತಹ ರಿಪೋರ್ಟರ್ ಮೊಬೈಲ್ಗೆ ಒಂದು ವಿಡಿಯೋವನ್ನು ಕಳಿಸ್ತಾನೆ ವೆಂಕಟೇಶ್. ಆ ವಿಡಿಯೋವನ್ನು ಆ ರಿಪೋರ್ಟರ್ ಆ ಸ್ಪಾದ ಓನರ್ಗೆ ತೋರಿಸ್ತಾಳೆ. ಆ ಸ್ಪಾದ ಓನರ್ಗೆ ಆ ವಿಡಿಯೋವನ್ನು ನೋಡಿದ ನಂತರ ಗಾಬರಿ. ಏನಿದು, ನನ್ನ ಸ್ಪಾನಲ್ಲಿ ಈ ತರಹದ ಒಂದು ಕೆಲಸ ನಡೀತಾ ಇದೆಯಾ, ಈ ಕೆಲಸ ನನ್ನ ಗಮನಕ್ಕೆ ಬಂದಿಲ್ವಾ, ಏನಿದು ಅಂದರೆ ಆ ಹುಡುಗಿ ಇನ್ನೂ ಕೆಲಸಕ್ಕೆ ಸೇರಿಕೊಂಡು ಕೇವಲ ಒಂದೇ ಒಂದು ವಾರಗಳಷ್ಟೇ ಕಳೆದಿದೆ ಅಂತ ಈ ಒಂದು ವಾರದ ಅಂತರದಲ್ಲಿ ಹೀಗೆಲ್ಲ ಆಗೋಗಿದೆಯಾ, ಏನಾಯಿತು ಅಂತ ಗಾಬರಿ ಆದಂಥ ಸಂದರ್ಭದಲ್ಲಿ ಮತ್ತೆ ವೆಂಕಟೇಶ್ ಫೋನ್ ಬರುತ್ತೆ. ಫೋನ್ ಬಂದಾಗ ಆತ ಮಾತನಾಡ್ತಾನೆ. ಆತ ಮಾತನಾಡಿದ ನಂತರ ಆತನಿಗೆ ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಕೊನೆಗೆ ಇವರು ಕೇಳಿದ್ದಂತಹ ಒಂದು 14 ಲಕ್ಷನೋ 15 ಲಕ್ಷನೋ ಕೊಡೋದಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ 8 ಲಕ್ಷಕ್ಕೆ ಬೇಡಿಕೆಯನ್ನು ಇಡ್ತಾನೆ. ಆತ ಸರ್ ನನ್ನ ಹತ್ರ ಅಷ್ಟೊಂದೆಲ್ಲ ದುಡ್ಡಿಲ್ಲ, ಇತ್ತೀಚೆಗೆ ಸ್ಪಾ ಓಪನ್ ಮಾಡಿದ್ದೀನಿ, ಬಂದು ನನ್ನ ಡಾಕ್ಯುಮೆಂಟ್ಸನ್ನು ನೋಡಿ, ಡೈಲಿ ಎಷ್ಟು ಬುಕಿಂಗ್ಸ್ ಬರುತ್ತೆ ಅನ್ನೋದನ್ನು ನೋಡಿ, ಅದನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಕಷ್ಟದಲ್ಲಿ ಸ್ಪಾ ನಡೆಸ್ತಾ ಇದ್ದೀನಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಯಾವ ರೀತಿ ಪರಿಪರಿಯಾಗಿ ಬೇಡಿಕೊಳ್ತಾನೆ ಅನ್ನೋದನ್ನು ಜಸ್ಟ್ ಈ ಆಡಿಯೋ ಕ್ಲಿಪ್ನ ಮೂಲಕ ಕೇಳಿಸ್ಕೊಂಡಾಗ ನಿಮಗೆ ಅರ್ಥವಾಗುತ್ತೆ. ಏನಾಯ್ತು ಸರ್? ಅದೇ ಮಾತಾಡ್ತಾ ಇದೀನಿ ಸರ್, ಅಷ್ಟೊಂದಾದ್ರೆ ಹೆಂಗೆ ಅಂತಲ್ಲ ಅಂತ. ಬೇಡ, ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡಕ್ಕಾಗಲ್ಲ, ನಾನು ಇನ್ನ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ, ಯಾರು ಕಾಯಲ್ಲ, ನಾನೇ ಅಲ್ಲ. ಅಲ್ಲ ಸರ್, ಒಂದೇ ತಡು 15 ಲಕ್ಷ ಅಂದ್ರೆ ನಾನು ಹೆಂಗೆ ಸರ್? ಸರ್ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು. ಸರ್ ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ಬನ್ನಿ ಸರ್ ಬೇಕಿದ್ರೆ. ನನ್ನ ಕೆಲಸ ಅಲ್ಲ ಅದೆಲ್ಲ, ನಾನು ತೋರಿಸ್ತೀನಿ ಸರ್. ಕೆಲಸ ಅಲ್ಲ ಅದೆಲ್ಲ. ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು, ಹೋಗಿ ನಾನು ಮಾತಾಡ್ತೀನಿ ನಿನ್ಗೋಸ್ಕರ. ನೀವ್ ಹೇಳಿ ಸರ್ ಒಂದ್ ಮಾತು. ನೀನ್ ಹೇಳು. ಇಲ್ಲ ನಂದು ಅದೇ ನಾನು ಹೇಳಿದ್ನಲ್ಲ, ಎಷ್ಟು 1ರಲ್ಲಿದ್ದೀನಿ. ಯಾರು ನಾನೇ ಅಲ್ಲ, ಯಾವನು ಯೂಟ್ಯೂಬ್ ಚಾನಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವ್ರು ಕೂಡ ಬಿಡಲ್ಲ. ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಾಯಿಸ್ಬಿಡ್ತಾರೆ. ಒಂದೇ ಸತಿ ಕರೆಕ್ಟ್ ಆಗಿ ಹೇಳ್ತೀನಿ, ಮಾಡ್ತೀಯಾ? ಹಾ ಸರ್. 8 ಲಕ್ಷ ರೂಪಾಯಿ ಕೊಡು, ಏನೋ ಮಾಡ್ತೀನಿ, ಅದು ಕಮ್ಮಿ ನಾನು ಏನು ಮಾಡಕ್ಕಲ್ಲ. ಅದು ಇವತ್ತು ಕೊಟ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದ್ಮೇಲೆ ಆ ದುಡ್ಡು ನೀಸ್ಕೊಳಲ್ಲ, ಅವ್ರು ನೀನ್ ಕೊಟ್ರು ನ್ಯೂಸ್ ಮಾಡ್ತಾರೆ. 8 ಲಕ್ಷ ಬರೀ ನಮ್ ಚಾನಲ್ ನೋಡಲ್ಲ, ಎಲ್ಲಾ ಚಾನಲ್ ನೋಡ್ತದೆ ಸರ್. 8 ಲಕ್ಷ ಅಂದ್ರೆ ನಾನು ಎಸ್, ಹೀಗೆ ಪರಿಪರಿಯಾಗಿ ವೆಂಕಟೇಶನ ಹತ್ರ ಬೇಡಿಕೊಂಡಂತಹ ಶಿವಕುಮಾರ್ ಕೊನೆಗೆ 1 ಲಕ್ಷವನ್ನು ಕೊಡೋದಕ್ಕೆ ಒಪ್ಕೋತಾನೆ. ಆದರೆ ಯಾವುದೇ ಕಾರಣಕ್ಕೂ ವೆಂಕಟೇಶ್ ಆ ಆಫರ್ಗೆ ರೆಡಿ ಇರಲ್ಲ. ನನಗೆ 8 ಲಕ್ಷ ಬೇಕೇ ಬೇಕು ಅಂತ ಕೇಳ್ತಾನೆ. ಇದಾದ ಬಳಿಕ ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ. ಈ ಸುದ್ದಿ, ಈ ವಿಡಿಯೋ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಹರಿದಾಡುತ್ತೆ, ಎಲ್ಲ ನ್ಯೂಸ್ ಚಾನಲ್ಗಳಿಗೂ ಹೋಗುತ್ತೆ. ನಿನ್ನ ಸ್ಪಾನ ನಾವು ಕ್ಲೋಸ್ ಮಾಡಿಸ್ಬಿಡ್ತೀವಿ, ಹೀಗೆ ತರಹೇವಾರಿ ಹೆದರಿಕೆಗಳನ್ನು, ಆವಾಜ್ಗಳನ್ನು, ಮಾತುಗಳನ್ನು ಆತನ ಮೇಲೆ ಆಡಿ ಆತನನ್ನು ಹೆದರಿಸ್ತಾರೆ. ಹೆದರಿಸಿದ್ದ ನಂತರ ಆತ ಏನು ಮಾಡಬೇಕು ಅಂತ ತೋಚದೆ, ಆತನ ಹತ್ರ ದುಡ್ಡು ಕೂಡ ಇರೋದಿಲ್ಲ, ಅವರಿಗೆ ಅದನ್ನು ಕೊಟ್ಬಿಟ್ಟು ಸೆಟಲ್ಮೆಂಟ್ ಅಥವಾ ಸಾಲ್ಟ್ ಔಟ್ ಮಾಡ್ಕೊಳ್ಳೋದಕ್ಕೆ ತನ್ನ ಸ್ನೇಹಿತರ ಬಳಿ ಕುಳಿತುಕೊಂಡು ಚರ್ಚೆಯನ್ನು ಮಾಡಿದಾಗ, ನೀನು ಯಾಕೆ ಹೆದರ್ತೀಯ, ನೀನು ಇದನ್ನು ಮಾಡಿಲ್ಲ, ನಿನ್ನ ಸ್ಪಾದಲ್ಲಿ ಈ ತರಹದ ಕೆಲಸಗಳು ನಡೀತಾ ಇಲ್ಲ ಅಂತಂದಾಗ ಈ ತರಹದ ಬ್ಲ್ಯಾಕ್ ಮೇಲ್ಗಳಿಗೆ ನೀನು ಹೆದರಬೇಡ. ಅವಳು 1 ವಾರದ ಮುಂಚೆ ಅಷ್ಟೇ ಕೆಲಸಕ್ಕೆ ಬಂದಿರೋದು ಅನ್ನೋದನ್ನು ಕನ್ಫರ್ಮ್ ಮಾಡು. ಅವಳಿಗೆ ಒಂದು ಫೋನ್ ಮಾಡು ಅಂದಾಗ ಆಕೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಈತನ ನಂಬರನ್ನು, ಈತನ ಆಫೀಸ್ನಲ್ಲಿರುವ ಸ್ಪಾದ್ನಲ್ಲಿರುವ ಎಲ್ಲರ ನಂಬರನ್ನು ಆಕೆ ಬ್ಲಾಕ್ ಮಾಡಿರ್ತಾಳೆ. ಆಕೆ ಎಲ್ಲಿಯವಳು ಅಂತ ಕೂಡ ಈತನಿಗೆ ಗೊತ್ತಿರೋದಿಲ್ಲ, ಹೊಸದಾಗಿ ಕೆಲಸಕ್ಕೆ ಬಂದು ಸೇರಿಕೊಂಡಿದ್ದು. ಆದರೆ ಶಿವಕುಮಾರ್ ಮಾಡಿದಂತಹ ಮಿಸ್ಟೇಕ್ ಏನಪ್ಪ ಅಂದರೆ, ಆಕೆ ಯಾರು ಏನು ಅಂತ ಗೊತ್ತಿಲ್ಲದೆ ಕೆಲಸ ಕೊಟ್ಟಂತಹ ಶಿವಕುಮಾರ್ಗೆ ಇದು ಈ ತರಹದ ಒಂದು ಸಮಸ್ಯೆಯನ್ನು ತಂದುಬಿಟ್ಟಿದೆ. ಓಕೆ, ಸ್ನೇಹಿತರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಆಯಿತು. ಮಾಡಿ ಆದ ನಂತರ ಸ್ನೇಹಿತರು ಹೇಳುವ ಒಂದೇ ಒಂದು ಮಾತು, ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ. ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಂತಹ ಶಿವಕುಮಾರ್, ಸ್ನೇಹಿತರ ಮಾತನ್ನು ಕೇಳಿ ಪೊಲೀಸ್ಗೆ ಕಂಪ್ಲೇಂಟನ್ನು ಕೊಟ್ಟಂತಹ ಶಿವಕುಮಾರ್ ಪೊಲೀಸರಿಗೆ ನಡೆದಂತಹ ಅಷ್ಟೂ ವಿಚಾರಗಳನ್ನು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಮುಂದೆ ಹೇಳ್ತಾನೆ. ಹೇಳಿದ ಬಳಿಕ ಪೊಲೀಸಿನವರು ರಾಜ್ ನ್ಯೂಸ್ನ CEO ಅಂತ ಏನು ಈತನಿಗೆ ಫೋನ್ ಮಾಡಿದ್ದ ವೆಂಕಟೇಶ್ ಎನ್ನುವ ವ್ಯಕ್ತಿ, ಆ ವ್ಯಕ್ತಿಯನ್ನು ಹೋಗಿ ಎತ್ತಾಕೊಂಡು ಬರ್ತಾರೆ. ಇದಾದ ಬಳಿಕ ರಾಜ್ ನ್ಯೂಸ್ ಸಹ
ಸುದ್ದಿವಾಹಿನಿ ಏನಿದೆ ಆ ನ್ಯೂಸ್ ಸಹ ಅಫಿಷಿಯಲ್ ಆಗಿ ಹೇಳುತ್ತೆ, ಈತ ನಮ್ಮ ಚಾನಲ್ನ ಯಾವುದೇ CEO ಅಲ್ಲ, ಈತ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸವನ್ನು ಮಾಡ್ತಿದ್ದ. ಅಂದರೆ ನಮ್ಮ ಭಾಷೆಯಲ್ಲಿ ಫ್ರೀಲ್ಯಾನ್ಸರ್ಸ್ ಅಂತ ಕರಿತೀವಿ. ಅವರು ಪರ್ಮನೆಂಟ್ ಜಾಬ್ ಇರಲ್ಲ, ಫ್ರೀಲ್ಯಾನ್ಸರ್ಸ್. ಅವರು ಬಂದು ಕೆಲಸ ಮಾಡ್ತಾರೆ, ಅವರು ತಿಂಗಳ ದುಡ್ಡಿಸ್ಕೊಂಡು ಹೋಗ್ತಾರೆ. ಅವರು ಎಂಪ್ಲಾಯಿಗಳಿಗೆ ಸಿಗುವಂತಹ ಸೌಲಭ್ಯಗಳು ಯಾವುದೂ ಕೂಡ ಈ ಫ್ರೀಲ್ಯಾನ್ಸರ್ಸ್ಗೆ, ಅಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಿರುವಂತಹ ಕೆಲಸಗಾರರಿಗೆ ಸಿಗಲ್ಲ. ಆ ತರಹದ ಬೇಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ವೆಂಕಟೇಶ್ ಅವನು CEO ಅಲ್ಲ, ಅವನು ಸುಳ್ಳನ್ನು ಹೇಳಿದ್ದಾನೆ ಅಂತ ರಾಜ್ ನ್ಯೂಸ್ ಕೂಡ ಕನ್ಫರ್ಮ್ ಮಾಡುತ್ತೆ. ಅದಾದ ನಂತರ ವೆಂಕಟೇಶ್ ಹಾಗೂ ಸಂದೇಶ್ ಅಂದರೆ ದಿವ್ಯಾ ವಸಂತ ಅವರ ಸಹೋದರ, ಈ ಇಬ್ಬರನ್ನ ಸಹ ಪೊಲೀಸರು ತಮ್ಮ ಸುಪರ್ದಿಗೆ ಪಡೆದುಕೊಳ್ತಾರೆ. ಇದಾದ ನಂತರ ದಿವ್ಯಾ ವಸಂತ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ. ದಿವ್ಯಾ ವಸಂತ ಮನೆಗೆ ವಿಸಿಟ್ ಮಾಡಿದಾಗ ದಿವ್ಯಾ ವಸಂತ ಅಲ್ಲಿ ಇರೋದಿಲ್ಲ. ಆಕೆಯ ಮೊಬೈಲ್ ಸಿಗ್ಬೋದು ಅಥವಾ ಲ್ಯಾಪ್ಟಾಪ್ ಸಿಗ್ಬೋದು, ಆಕೆಗೆ ಸಂಬಂಧಪಟ್ಟ ಯಾವುದಾದ್ರು ವಸ್ತುಗಳು ಸಿಗ್ಬೋದು ಅಂತ ಪೊಲೀಸರು ತಲಾಶನ ನಡೆಸಿದ್ರು ಕೂಡ ಏನೂ ಸಿಗೋದಿಲ್ಲ. ದಿವ್ಯಾ ವಸಂತ ಟಿಲ್ ಟುಡೇ ಅಪ್ಸ್ಗ್ಯಾಂಡಿಂಗ್ನಲ್ಲಿ ಇದ್ದಾರೆ. ಯಾರ ಕಣ್ಣಿಗೂ ಕೂಡ ಕಾಣಿಸಿಲ್ಲ. ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಪೊಲೀಸ್ನವರು ಮಾತ್ರ ದಿವ್ಯಾ ವಸಂತ ಅವರನ್ನು ಹುಡುಕ್ತಾ ಇದ್ದಾರೆ. ದಿವ್ಯಾ ವಸಂತ ಅವರು ಈ ಕೇಸ್ನಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಪೊಲೀಸ್ಗೆ ಗೊತ್ತಾಗಿದ್ದಾದರೂ ಹೆಂಗೆ ಅನ್ನೋದನ್ನು ನಾವು ನೋಡೋದಾದರೆ, ಯಾವಾಗ ಈ ವೆಂಕಟೇಶ ಹಾಗೂ ಸಂದೇಶ ಈ ಇಬ್ಬರನ್ನ ಸಹ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರ್ತಾರೋ ಪೊಲೀಸ್ನವರು, ಆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಅವರಿಬ್ಬರ ಮೊಬೈಲನ್ನು ಸರ್ಚ್ ಮಾಡ್ತಾರೆ. ಆ ಮೊಬೈಲನ್ನು ಸರ್ಚ್ ಮಾಡಿ ಜಾಲಾಡಿದಾಗ ವಾಟ್ಸಪ್ನಲ್ಲಿ ಒಂದು ಗ್ರೂಪ್ ಸಿಗುತ್ತೆ. ಆ ಗ್ರೂಪ್ನಲ್ಲಿ ಈ ದಿವ್ಯಾ ವಸಂತ ಕೂಡ ಇದ್ರು ಅನ್ನೋದು ಮೂಲಗಳಿಂದ ಬಂದಿರುವಂತಹ ಮಾಹಿತಿ. ಅದೇ ಕಾರಣಕ್ಕೆ ದಿವ್ಯಾ ವಸಂತಾಳನ್ನು ಹುಡುಕ್ತಾ ಇದ್ದಾರೆ. ಅಂದರೆ ಈ ಒಂದು ಸ್ಪೈ ಅನ್ನುವ ಒಂದು ರೀತಿಯಲ್ಲಿ ವಾಟ್ಸಪ್ನಲ್ಲಿ ಒಂದು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಆ ಗ್ರೂಪನ್ನು ಜಾಲಾಡಿದಂತಹ ಪೊಲೀಸರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗಿರುವ ವಿಚಾರ ಏನಪ್ಪ ಅಂತಂದರೆ, ಇವರು ಈ ತರಹದ ಕೆಲಸಗಳನ್ನು ಸುಲಿಗೆಯನ್ನು ಮಾಡ್ತಾ ಇರೋದು ಇದೇ ಮೊದಲಲ್ಲ. ಇದಕ್ಕಿಂತ ಮುಂಚೆ ಸಾಕಷ್ಟು ಜನರನ್ನು ಇವರು ಸುಲಿಗೆ ಮಾಡಿದ್ದಾರೆ. ಇವರ ಟಾರ್ಗೆಟ್ ಬಂದು ಸ್ಪಾ ನಡೆಸ್ತಾ ಇರೋರು, ಮಸಾಜ್ ಸೆಂಟರ್ಗಳನ್ನು ನಡೆಸ್ತಾ ಇರೋರು, ಅದರ ಜೊತೆಗೆ ಹೈ ಪ್ರೊಫೈಲ್ ವ್ಯಕ್ತಿಗಳೇ ಇವರ ಟಾರ್ಗೆಟ್ ಅನ್ನೋದು ಆ ವಾಟ್ಸಪ್ನಲ್ಲಿ ಇರುವಂತಹ ಚಾಟ್ಗಳನ್ನು ನೋಡಿದಾಗ ಪೊಲೀಸರ ಗಮನಕ್ಕೆ ಬಂದಿದೆ. ಹಾಗಾಗಿ ಪೊಲೀಸಿನವರು ದಿವ್ಯಾ ವಸಂತಾಳನ್ನು ಈ ಕೇಸ್ನಲ್ಲಿ ಹುಡುಕ್ತಾ ಇರೋದು. ದಿವ್ಯಾ ವಸಂತ ಯಾವುದೇ ಕಾರಣಕ್ಕೂ ಕ್ರೈಮ್ ನಡೆದಿರುವಂತಹ ಸೀನ್ನಲ್ಲಿ ಇಲ್ಲ, ರಾಜ್ ನ್ಯೂಸ್ ಅಂತ ಹೇಳ್ಕೊಂಡು ಕೂಡ ಹೋಗಿಲ್ಲ. ಆದರೆ ದಿವ್ಯಾ ವಸಂತ ತಮ್ಮ ತಗಲಾಕೊಂಡಿರೋದು, ಅದರ ಜೊತೆಗೆ ಅವರ ತಮ್ಮನ ಮೊಬೈಲನ್ನು ಹಾಗೂ ಈ ವೆಂಕಟೇಶನ ರಾಜ್ ನ್ಯೂಸ್ನ CEO ಅಂತ ಸುಳ್ಳು ಹೇಳಿಕೊಂಡು ಓಡಾಡ್ತಾ ಇದ್ದಂತಹ ವೆಂಕಟೇಶನನ್ನು ಮೊಬೈಲನ್ನು ಸರ್ಚ್ ಮಾಡಿದಾಗ ಇಬ್ಬರ ಮೊಬೈಲ್ನ ಗ್ರೂಪ್ನಲ್ಲಿ ಆ ದಿವ್ಯಾ ವಸಂತ ಇರೋದು, ಒಂದಷ್ಟು ಚಾಟ್ಗಳನ್ನು ಮಾಡಿರೋದು ಸಹ ಪೊಲೀಸರ ಗಮನಕ್ಕೆ ಬಂದಿರೋದ್ರಿಂದ ಆಕೆಯನ್ನು ಸಹ ಅರೆಸ್ಟ್ ಮಾಡಿದ್ರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಈ ಹಿಂದೆ ಯಾರಿಗೆಲ್ಲ ಇವರು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ, ಹೆದರಿಸಿ ಬೆದರಿಸಿ ದುಡ್ಡನ್ನು ಕಿತ್ಕೊಂಡಿದ್ದಾರೆ, ಆ ಎಲ್ಲ ಪ್ರಕರಣಗಳು ಸಹ ಮುನ್ನೆಲೆಗೆ ಬರಬಹುದು ಎನ್ನುವ ದೃಷ್ಟಿಯಿಂದ ಶಿವಕುಮಾರ್ ಕೊಟ್ಟಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ದಿವ್ಯಾ ವಸಂತ ಅವರನ್ನು ಈಗ ಪೊಲೀಸಿನವರು ಹುಡುಕುತ್ತಾ ಇದ್ದಾರೆ. ದಿವ್ಯಾ ವಸಂತ ಯಾವಾಗ ಸಿಗ್ತಾರೆ ಗೊತ್ತಿಲ್ಲ. ಏನೇ ಆದರೂ ಜಾಸ್ತಿ ದಿನ ಕಣ್ಣು ಮರೆಸಿಕೊಂಡು ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಪ್ಪ ಅಂತಂದರೆ ಕರ್ನಾಟಕದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದಾಗ, ಒಂದಷ್ಟು ಕೇಸ್ಗಳನ್ನು ನೋಡಿದಾಗ, ಆರಂಭದಲ್ಲಿ ಎಲ್ಲರೂ ಕೂಡ ಪೊಲೀಸರ ಕೈಗೆ ಸಿಗದೆ ತಪ್ಪಿಸಿಕೊಂಡು ಓಡಾಡಿದರೂ ಸಹ ಆನಂತರದ ದಿನಗಳಲ್ಲಿ ಪೊಲೀಸರ ಮುಂದೆ ಬಂದು ಶರಣಾಗದೆ ಬೇರೆ ವಿಧಿ ಇಲ್ಲ ಅನ್ನೋದು ಸಾಕಷ್ಟು ಪ್ರಕರಣಗಳಲ್ಲಿ ಪ್ರೂವ್ ಆಗಿದೆ. ಅದೇ ತರಹ ಈ ಪ್ರಕರಣದಲ್ಲೂ ಮೋಸ್ಟ್ಲಿ ಪ್ರೂವ್ ಆಗ್ಬೋದು. ಈ ಪ್ರಕರಣದಲ್ಲಿ ದಿವ್ಯಾ ವಸಂತ ಅವರ ಪಾತ್ರ ಎಷ್ಟಿದೆ, ದಿವ್ಯಾ ವಸಂತ ಏನೇನೆಲ್ಲ ಮಾಡಿರ್ಬೋದು, ಎಷ್ಟು ಜನರ ಬಳಿ ದುಡ್ಡನ್ನು ಕಿತ್ತಿರ್ಬೋದು, ದಿವ್ಯಾ ವಸಂತಾಗೆ ಹೋಗಿರುವ ಈ ಹಿಂದಿನ ಪ್ರಕರಣಗಳಲ್ಲಿ ಹೋಗಿರುವ ಶೇರ್ ಎಷ್ಟು ಅನ್ನೋದು ಎಲ್ಲ ತನಿಖೆ ಆದ ನಂತರ ಗೊತ್ತಾಗುತ್ತೆ. ಅವರ ಪಾತ್ರ ಇದೆಯೋ ಇಲ್ವೋ ಅನ್ನೋದು ನಂತರ ಗೊತ್ತಾಗುತ್ತೆ. ಏನನ್ಸುತ್ತೆ ನಿಮಗೆ ಈ ಪ್ರಕರಣದ ಬಗ್ಗೆ, ಈ ಸ್ಟೋರಿಯ ಬಗ್ಗೆ, ದಿವ್ಯಾ ವಸಂತ ಮೇಲೆ ಬಂದಿರುವ ಆರೋಪದ ಬಗ್ಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.